ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದೊಳಗೆ MA MCOM MSc ಮಾಡಿದಂಥ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯ ಕುರಿತು ಸ್ವಲ್ಪ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಈ ಒಂದು UGC ನೆಟ್ ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯಾಗಿದ್ದು, ಸೊ ಈ ಒಂದು ಪರೀಕ್ಷೆಯನ್ನು NTA ಅಂದರೆ ನ್ಯಾಷನಲ್ ಟೆಸ್ಟ್ ಏಜೆನ್ಸಿಯವರು ಕಂಡಕ್ಟ್ ಮಾಡ್ತಕ್ಕಂಥದ್ದು. ಸೊ ಹಾಗಾದರೆ ಇವತ್ತು ನಾವು ನೋಡ್ತಕ್ಕಂತಹ ಈ ಒಂದು UGC ನೆಟ್ಟು ಜೂನ್ನಲ್ಲಿ ನಡೀತಕ್ಕಂಥ ಪರೀಕ್ಷೆಯಾಗಿದೆ. ಅಂದರೆ ವರ್ಷಕ್ಕೆ 2 ಬಾರಿ ಈ ಪರೀಕ್ಷೆ ನಡೆಸಲಾಗುತ್ತೆ. ಇದು ರಾಷ್ಟ್ರ ಮಟ್ಟದಲ್ಲಿ ನೆಟ್ ಪರೀಕ್ಷೆಯಾಗಿದ್ದು, ಇನ್ನು ಕರ್ನಾಟಕದೊಳಗೆ ಅಂದರೆ ನಮ್ಮ ರಾಜ್ಯ ಲೆವೆಲ್ ಅಂದರೆ ಸ್ಟೇಟ್ ಲೆವೆಲ್ ಎಕ್ಸಾಮ್ ಅಂತಂದರೆ ಅದು KCET ಅಂತಂದೇಳಿ ತಮ್ಗೆ ಈಗಾಗಲೇ. ಸೊ ಈ ಒಂದು ರಾಷ್ಟ್ರೀಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯನ್ನು ಬರೆಯಲು ಅರ್ಜಿ ಯಾವಾಗ ತುಂಬ್ತಾರ ಮತ್ತು ಅದರ ಒಂದು ಕೊನೆಯ ದಿನಾಂಕ ಯಾವುದಾಗಿರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಬಂದುಬಿಟ್ಟು ಈ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ ಏಪ್ರಿಲ್ 29, 2020 ಅಂದರೆ ನಿನ್ನೆಯಿಂದ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ದಯವಿಟ್ಟು ಅದನ್ನು ಸದುಪಯೋಗ ಪಡ್ಕೊಳ್ರಿ. ಅದೇ ರೀತಿಯಾಗಿ ಈ ಲಾಸ್ಟ್ ಡೇಟ್ ಯಾವಾಗ ಇರ್ತದಪ್ಪ ಅಂದ್ರೆ ಮೇ 20, 2021 ಇದು ಕೊನೆಯ ದಿನಾಂಕ ಇರುತ್ತೆ. ಸೊ NTA ವೆಬ್ಸೈಟ್ ಒಳಗೆ ಹೋಗಿ ನೀವೇನು ಮಾಡ್ಬೋದು, ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಸೊ ಇದು 29ಕ್ಕೆ ಏಪ್ರಿಲ್ 29ಕ್ಕೆ ಸ್ಟಾರ್ಟ್ ಆಗೈತಿ, ಮೇ 20ಕ್ಕೆ ಏನಾಗುತ್ತದೆ ಕೊನೆಯ. ಸೊ ಹಾಗಾದರೆ ಈ UGC ನೆಟ್ ಅಪ್ಲಿಕೇಶನ್ಗೆ ಅಗತ್ಯ ದಾಖಲೆಗಳೇನು ಅಂತಂದೇಳಿ ನೋಡಿದಾಗ, ಸರ್ ನಂದು ಇನ್ನೂ MA ಮುಗಿದಿಲ್ಲ, ಪ್ರೋಸೆಸ್ ಇದೆ, ನಾನು ಫಸ್ಟ್ ಇಯರ್ ಇದ್ದೀನಿ, ಅರ್ಜಿ ಸಲ್ಲಿಸ್ಬೋದಾ ಅಂತ ಹೇಳಿದ್ರೆ. ಸೊ ನಾನು ಸೆಕೆಂಡ್ ಇಯರ್ ಇದ್ದೀನಿ ಸರ್, ನಾನು ಇನ್ನೂ ಒಂದು ಸೆಮ್ ಬಾಕಿ ಇದೆ, ಆದರೂ ನಾನು ಎಕ್ಸಾಮ್ ಬರಿಬೋದಾ ಅಂತಂದೇಳಿ ಹಲವಾರು ಪ್ರಶ್ನೆ. ಸೊ ನೀವು MA ಅಥವಾ MCOM MSc ಅಡ್ಮಿಷನ್ ಯಾವಾಗ ಮಾಡ್ತೀರಿ? ಸೊ ಅಡ್ಮಿಷನ್ ಮಾಡಿದ ನಂತರ UUCMS ನಿಮ್ದೇನು UG ನಂಬರ್ ಏನು ಬರ್ತಲ್ಲ, ಸೊ UG ನಂಬರ್ ಮೇಲೆ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಹಾಗಾದ್ರೆ ಈ ಒಂದು UGC ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ಅಗತ್ಯವಾದ ದಾಖಲಾತಿಗಳೇನು ಅನ್ನೋದನ್ನು ನೋಡೋಣ ಮೊದಲಿಗೆ. ಸೊ ಮೊದಲಿಗೆ ಆಧಾರ್ ಕಾರ್ಡ್, ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್, ಮಾರ್ಕ್ಶೀಟ್, UG PG ಅಂದರೆ 4 ವರ್ಷದ ನಿಮ್ಮದು UG ಆಗಿದ್ದರೆ ಅಂದರೆ BA BCom BSc ಆಗಿದ್ದರೆ, ಇನ್ನು PG MA MCOM MSc XYZ ಸೊ ಇನ್ನಿತರ ಕೋರ್ಸ್ಗಳು ಮಾಡಿದವರಾಗಿದ್ದರೆ, ಸೊ ನೀವು ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರೆ ಮಾತ್ರ ಇವು ಬೇಕಾಗ್ತವೆ. ಸೊ ನಿಮ್ಮ ಗ್ರ್ಯಾಜುಯೇಷನ್ ಏನು ಮಾಸ್ಟರ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗ್ಲಿಕ್ಕಪ್ಪ ಅಂತಂದ್ರೆ ನಿಮ್ಮದು ಒಂದು UG ನಂಬರ್ ಇದ್ದರೆ ಸಾಕು. ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ರೀ, ಡಿಜಿಟಲ್ ಸಿಗ್ನೇಚರ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಕ್ಯಾಟಗರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದು ಮಸ್ಟ್ ಆ್ಯಂಡ್ ಶುಡ್ ಬೇಕಾಗೇ ಆಗುತ್ತೆ. SC ST ಅವ್ರಿಗೆ ಮತ್ತು EWS ಒಳಗೆ ಅವ್ರಿಗೆ ಏನಪ್ಪ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಡ್ಡಾಯವಾಗಿರ್ತದೆ. ಅದೇ ಥರನಾಗಿ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ನು PWD ಸರ್ಟಿಫಿಕೇಟ್, ನೀವು ವಿಶೇಷ ವಿಕಲಚೇತನರಾಗಿತ್ತಂದ್ರೆ ನೀವು PWD ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ಸಲ್ಲಿಸ್ಬೇಕಾಗುತ್ತೆ. ಸೊ PWD ನೀವು ಸರ್ಟಿಫಿಕೇಟ್ಗೆ ಸಲ್ಲಿಸ್ತಪ್ಪ ಅಂತಂದ್ರೆ ನಿಮಗೇನಾಗುತ್ತೆ, ಫೀಸ್ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಅಗತ್ಯ ದಾಖಲೆಗಳ ಕುರಿತಾಯಿತು. ಇನ್ನು UGC ನೋಟಿಫಿಕೇಷನ್ ಏನು ಬಂದೈತಲ್ಲ, ಸೊ ಅದ್ರೊಳಗೆ ಏನೇನು ಬದಲಾವಣೆಗಳದಾವು, ಮಹತ್ತರ ಬದಲಾವಣೆಗಳೇನು, ಮತ್ತು ಎಕ್ಸಾಮ್ ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ಯಾವಾಗ ಅಂತ್ಯ ಆಗುತ್ತೆ, ಅದೇ ರೀತಿಯಾಗಿ ಸಿಟಿ ಇಂಟಿಮೇಷನ್ ಯಾವಾಗ ಬಿಡ್ತಾರೆ, ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ, ಮೊದಲಾದವುಗಳನ್ನು ಕುರಿತು ನಾವು ಈ ಒಂದು UGC ನೆಟ್ NTA ನೋಟಿಫಿಕೇಷನ್ ಒಳಗೆ ನೋಡೋಣ. ಸೊ ಮೊದಲಿಗೆ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಸಬ್ಮಿಷನ್ ಆಫ್ ಆನ್ಲೈನ್ ಫಾರ್ಮ್ ಅಂತಂದು ಐತಿ ನೋಡ್ರಿ. ಸಬ್ಮಿಷನ್ ಆಫ್ ಆನ್ಲೈನ್ ಫಾರ್ಮ್ ಯಾವಾಗಪ್ಪ ಅಂತಂದ್ರೆ ಅದು ಏಪ್ರಿಲ್ 29, 2020ಕ್ಕೆ ಪ್ರಾರಂಭವಾಗಿ ಮೇ 20, 2026ಕ್ಕೆ ಏನಾಗುತ್ತದೆ ಎಂಡ್ ಆಗುತ್ತೆ. ಸೊ ಇದೇನಾಯ್ತು ಅಪ್ಲಿಕೇಶನ್ದು ಅಲ್ಲಿ ಕೆಳಗಡೆ ಕೊಟ್ಟು ನೋಡಿರಿ, ಕೆಳಗಡೆ ಬಾಕ್ಸ್ 2ನೇ ಬಾಕ್ಸ್ ಒಳಗೆ ಮೇ 20, 2026 ಏನಾಗಿರ್ತದೆ ನಿಮ್ಮದು ಬ್ಯಾಂಕಿಂಗ್ ಪೇಮೆಂಟ್ ಮಾಡೋದು ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಕರೆಕ್ಷನ್ ಡೇಟ್ ಏನು ಬಿಡ್ತಾನೆ ಅಂತಂದ್ರೆ ಇನ್ನು ಕರೆಕ್ಷನ್ ಡೇಟ್ ಮೇ 22, 2026 ಅಥವಾ ಮೇ 22ರಿಂದ 24, ಮೇ 22ರಿಂದ 24ವರೆಗೆ ಏನಪ್ಪ ಕರೆಕ್ಷನ್ ಡೇಟ್ ಆಗಿರುತ್ತೆ. ಅದೇ ರೀತಿಯಾಗಿ ಅನೌನ್ಸ್ಮೆಂಟ್ ಎಕ್ಸಾಮ್ ಸಿಟಿ ಅಂದರೆ ಸಿಟಿ ಇಂಟಿಮೇಷನ್ ಅಂತಂದು ಕರಿತೀವಲ್ಲ, ಸೊ ಅದು ಜೂನ್ 10ಕ್ಕೆ ಬಿಡ್ತಾನೆ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳಕ್ಕೆ ನಿಮಗೆ ಜೂನ್ 15. ಅದೇ ರೀತಿಯಾಗಿ ಡೇಟ್ ಆಫ್ ಎಕ್ಸಾಮಿನೇಷನ್ ಅಂದರೆ
ಎಕ್ಸಾಮ್ ಎಂದಿನಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ ಜೂನ್ 22 ಪ್ರಾರಂಭವಾಗಿ ಜೂನ್ 30ಕ್ಕೆ ಏನಾಗುತ್ತೆ ಇದು ಕೊನೆಯಾಗುತ್ತೆ ಎಕ್ಸಾಮ್. ನೋಡಿರಿ ಎಕ್ಸಾಮ್ ನಡೆಸ್ತಕ್ಕಂಥ ಡೇಟ್ ರೀ, ನೋಡಿರಿ ಈಗ ನೆನ್ಪಿಟ್ಕೊಳ್ರಿ. ಜೂನ್ 22ರಿಂದ ಜೂನ್ 30ಕ್ಕೆ ಏನಾಗುತ್ತೆ ಈ ಒಂದು ಎಕ್ಸಾಮ್ ನಡೀತಕ್ಕಂಥದ್ದು. ಇನ್ನು ಸೆಂಟರ್ ಡೇಟ್ ಆ್ಯಂಡ್ ಶಿಫ್ಟ್ ಅಂತಂದ್ರೆ ಅದನ್ನೇನು ಮಾಡ್ತಾನೆ ಅಡ್ಮಿಟ್ ಕಾರ್ಡ್ ಒಳಗೆ ನಿಮ್ಗೆ ಕೊಟ್ಟಿರ್ತಾನೆ. ಸೊ ಅದರದ್ದೇನು ಪ್ರಾಬ್ಲಮ್ ಇಲ್ಲ. ನಿಮ್ಮದು ಏನಾಗಿರುತ್ತೋ ಅವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು UGC ನೆಟ್ ಇಲ್ಲಿ NTA.nic.in ಒಳಗೆ ಏನು ಮಾಡ್ಬೋದು ನೀವು ಅಪ್ಲೈ ಮಾಡ್ಬೋದು. ಹಾಗಾದ್ರೆ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಆಗಿರುತ್ತಾ ಅಂತಂದೇಳಿ ನೋಡಿದಾಗ ಇಲ್ಲಿ ಜನರಲ್ ಮತ್ತು ಅನ್ರಿಸರ್ವ್ಡ್ ಸ್ಟೂಡೆಂಟ್ಸಿಗೆ 1150 ರೂಪಾಯಿ ಇರ್ತೈತಿ. ಇನ್ನು ಜನರಲ್ಲು EWS OBC NCL ವಿದ್ಯಾರ್ಥಿಗಳಿಗೆ 600 ರೂಪಾಯಿ ಇರುತ್ತೆ. SC ST PWD ಥರ್ಡ್ ಜೆಂಡರ್ ಅವರಿಗೆ 325 ರೂಪಾಯಿ ಇರ್ತೈತೆ. ಸೊ ಇದಿಷ್ಟು ಏನಾಗಿರುತ್ತೆ ನಿಮ್ಮ ಒಂದು UGC ನೆಟ್ ಅಪ್ಲಿಕೇಶನ್ ಎಕ್ಸಾಮ್ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಇಲ್ಲಿ ನೋಡ್ರಿ ನಿಮ್ಗೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಅವರು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇಮೇಲ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರ್ ಏನಾಗಿರುತ್ತೆ, ಆಧಾರ್ ಕಾರ್ಡ್ ಲಿಂಕ್ ಏನಿರ್ತಲ್ಲ ಅದೇ ನಂಬರ್ ಬೇಕಾಗುತ್ತೆ. ಸೊ ಏನು ಮಾಡ್ತಾರೆ, ಇದು ಡಿಜಿಲಾಕರ್ಲಿಂದ ಏನು ಮಾಡ್ತಾರೆ ಡಾಕ್ಯುಮೆಂಟ್ಸ್ ಪುಷಪ್ ಆಗ್ತಿರ್ತಾವೆ. ಹಾಗಾಗಿ ನೀವು ಗಮನಿಸಬೇಕಾದದ್ದು ಏನಪ್ಪ ಅಂದರೆ ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಬೇಕು. ಮತ್ತು ಮೊಬೈಲ್ ನಂಬರ್ ಏನಕ್ಕೂ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥದ್ದು. ಸೊ SMS ಅದಕ್ಕೆ ಇಮೇಲ್ ಆಗಿ ಅಲರ್ಟ್ ಆಗುತ್ತೆ. ಸೊ ಇದಿಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಇವತ್ತಿನ ಒಂದು ವಿಡಿಯೋದೊಳಗೆ UGC ನೆಟ್ ಅಪ್ಲಿಕೇಶನ್ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಮುಂದಿನ ತರಗತಿಯೊಳಗೆ ನಾನು ಏನು ಮಾಡ್ತೀನಿ, ಈ UGC ನೆಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಮತ್ತು ಸಿಲೆಬಸ್ ಯಾವ ರೀತಿ ಆಗಿರುತ್ತೆ, ಅದೇ ರೀತಿಯಾಗಿ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ.